ಎಂಜಾಯ್ ಮಾಡಿದ್ದಕ್ಕೆ. ಸೊ ಹೋಗ್ತಾ ನಿಮಗೆ ಫೋಟೋ ಕೊಟ್ಟು ಹೋಗ್ತೀವಿ. ಸೊ ಮೊದಲಿಗೆ ನಮ್ಮ ತಂಡನ ಪರಿಚಯ ಮಾಡಬೇಕು. ಸೊ ನಮ್ಮ ನಿರ್ದೇಶಕರಿದ್ದಾರೆ ರವಿ ಸಾರಂಗ್ ಅವರು, ಫಸ್ಟ್ ಟೈಮ್ ಡೈರೆಕ್ಟರ್ ಕನ್ನಡಕ್ಕೆ. ದಯವಿಟ್ಟು ರವಿ ವರ್ಮ ಅವರು ಇಲ್ಲಿ ತನಕ ಸ್ಟಂಟ್ ಆಕ್ಷನ್ ಮಾಸ್ಟರ್ ಆಗಿದ್ದು, ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ಥ್ಯಾಂಕ್ ಯು. ಇನ್ನೇನಾದ್ರೂ ಬೇರೆ ಕಲಿಬೇಕು, ಬೇರೆ ಆಡ್ಬೇಕು ನಿಮ್ಗೆ. ಎಲ್ಲೂ ತೋರಿಸಿಲ್ಲ, ಇಲ್ಲಿ ತನಕ ಎಲ್ಲೂ ತೋರಿಸಿಲ್ಲ. ಬೇಕಾ? ಹಾಗಾದ್ರೆ ಅವ್ರ ಹೆಸರು ಅನಿರುದ್ಧ ಅಂತ. ಜೋರಾಗಿ ಕರೀರಿ ಅನಿರುದ್ಧ. ಯಾವತ್ತು ಇನ್ನೂ ಒಬ್ಬ ಬೆಟರ್ ಆಕ್ಟರ್ ಆಗಿ ನಿಮ್ ಮುಂದೆ ಬರೋ ಪ್ರಯತ್ನದಲ್ಲಿ ಯಾವತ್ತೂ ಇರ್ತೀನಿ. ನಾನು ಎಷ್ಟು ಎಫರ್ಟ್ಸ್ ಹಾಕಿದೀನೋ ಅಷ್ಟೇ ನನ್ನ ತಂಡ ಕೂಡ ಎಫರ್ಟ್ಸ್ ಹಾಕಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ಮಾಡ್ತೀವಿ. ತುಂಬ ಚೆನ್ನಾಗಿತ್ತು. ಐ ಲೈಕ್ಡ್ ಆದಿ ಅರುಣ ಕ್ಯಾರೆಕ್ಟರ್ ವೆರಿ ಮಚ್. ಲೈಕ್ ಈಸ್ ವೆರಿ ಗುಡ್ ಅಪ್ಕಮಿಂಗ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ. ಎಸ್, ಚೆನ್ನಾಗಿ ಮಾಡಿದ್ದಾರೆ. ಆದಿ ಅರುಣ್ ಅವ್ರ ಆ್ಯಕ್ಟಿಂಗು ಇಟ್ಸ್ ಲೈಕ್ ಹೈಲೈಟ್ ಆಫ್ ದಿಸ್ ಮೂವಿ. ಫುಲ್ ಎಂಗೇಜಿಂಗ್, ಎಲ್ಲೂ ನಮಗೆ ಬೇಜಾರಾಗೋದು ಏನೂ ಇಲ್ಲ. ವೆರಿ ನೈಸ್. ಅಂದರೆ ಫುಲ್ ಸರ್ಪ್ರೈಸ್ ಆದ್ವಿ ಸರ್. ಓಕೆ, ಆ್ಯಂಡ್ ಫುಲ್ ಎಂಗೇಜ್ ಆಗಿರೋದ್ರಿಂದ ನಮಗೇನು ಲಾಸ್ಟಿಗೆ ಡಿಫ್ರೆಂಟ್ ಫಸ್ಟಲ್ಲಿ ಡಿಫ್ರೆಂಟ್ ಅಂತಿಲ್ಲ. ಕಂಟಿನ್ಯೂಸ್ಲಾಗಿ ಎಂಗೇಜ್ ಹಾಕ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಬಂದ್ವಿ. ಸೂಪರ್. Crazy, like the character build up, storyline crazy. We were like amazed, still amazed. It was tumba chanagittu. I'm going to recommend to all of my friends. It was Every really good. scene was like wow, Crazy. That's what the acting was the flip, dude. Nija chanagittu, tumba chanagittu. And Kannada film industry ge it was amazing. Nav yaru istond expect ಮಾಡಿರಲಿಲ್ಲ. It was beyond our expectations. Really good. ಎಲ್ಲರೂ ಬಂದು ನೋಡಲೇಬೇಕು ಮೂವಿನ. I have to recommend it to everyone. It was so good. ನೈಸ್. ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಕನ್ನಡ ಮೂವಿ ಅಂದರೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು, ಫ್ಯಾಮ್ಲಿಯಿಂದ ಹಿಡಿದು ಎಲ್ಲರೂ ನೋಡ್ಬೋದು. ಪ್ರತಿಯೊಬ್ಬರು ಬಂದು ಈ ಮೂವಿ ನೋಡಿ ಅಂತ ಹೇಳ್ತೀವಿ. ತುಂಬ ದಿವಸ ಆಯ್ತು ನಾವು ಈ ಥರ ಮೂವಿ ನೋಡಿ, ಕನ್ನಡ ಮೂವಿ. ಪುನೀತ್ ನೆಕ್ಸ್ಟು ನಾವು ಇದನ್ನೇ ನೋಡ್ತಾ ಇರೋದು. ಪುನೀತ್ ಹೋದ್ಮೇಲೆ ಈ ಪಿಕ್ಚರೇ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಇಟ್ ವಾಸ್ ಗ್ರೇಟ್ ಆ್ಯಕ್ಚುಲಿ. ಚೆನ್ನಾಗಿತ್ತು ಮೂವಿ, ಅಂದರೆ ಥ್ರಿಲ್ ಎಲ್ಲ ಇತ್ತು. ಆ್ಯಕ್ಟಿಂಗ್ ಆ್ಯಕ್ಚುಲಿ ಚೆನ್ನಾಗಿತ್ತು ಅವ್ರು ಸರ್. ವಂಡರ್ಫುಲ್ ಮೂವಿ. ಎಲ್ಲೋ ಥಿಯೇಟ್ರಿಗೆ ಬಂದು ನೋಡಿ. ಓಕೆ, ಬೇಕಾಯ್ತಾ? ಮತ್ತೆ ಬೇರೆ ಎಲ್ಲ ಹೋಗಿ ನೋಡ್ಬೇಡಿ. ಥಿಯೇಟ್ರಿಗೆ ಬಂದು ಇವಾಗ ನೋಡಿ. ಇಟ್ಸ್ ರಿಯಲಿ ಜೈ ಬಾಲಯ್ಯ. Yeah, it's a good movie. Like I don't understand Kannada. I'm a Malayali, but with the subtitles, it was a really good movie. Very nice psychological thriller. ಸರ್ ತುಂಬ ಚೆನ್ನಾಗಿತ್ತು, ಕ್ರೇಜಿ ಆಗಿತ್ತು. ದ ಸಸ್ಪೆನ್ಸ್, ದ ಗ್ರಿಪ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ವಿ ಟೋಟ್ಲಿ ಎಂಜಾಯ್ ಇಟ್. ಆಸಮ್. ಈಸ್ ಅಮೇಜಿಂಗ್, ಈಸ್ ಹ್ಯಾಂಡ್ಸಮ್ ಆ್ಯಂಡ್ ಈಸ್ ಕ್ರೇಜಿ. ಆ್ಯಕ್ಟಿಂಗ್ ಮಾತ್ರ ಸಖತ್. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ನೋಡಿ ಥಿಯೇಟರ್ಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರು ತುಂಬ ಇಷ್ಟ ಆಗೋಯ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ ಮೂವಿ, ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿ ಜೊತೆ ಬಂದು ನೋಡಿ, ಎಲ್ಲ ಚೆನ್ನಾಗಿದೆ. ಬ್ರೆತ್ ಆಫ್ ಫ್ರೆಶ್ ಏರ್ ಇನ್ ಕನ್ನಡ. ಆ್ಯಕ್ಚುಲಿ ಅವ್ರು ತುಂಬ ಮಾಡಿದ್ದಾರೆ. ಆ ಸೀನ್ ಬಂತಲ್ಲ, ಅಗ್ನಿ ಮುಂದೆ ನಿಂತ್ಕೊಂಡು ಈ ಸೈಡ್ ಒಂದು ಈ ಸೈಡ್ ಒಂದು, ಅದು ಮಾತ್ರ ಸಖತ್ತಾಗಿತ್ತು. ಆಮೇಲೆ ಹೀರೋನು ಚಾನ್ಸ್ ಇಲ್ಲ, ಇಬ್ಬರು ಸಖತ್ತಾಗಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ರಾಜ್ಬೀರ್ ಶೆಟ್ಟಿ ಅಂದ್ರೆ ಹೀರೋ, ವಿಲನ್ ಬ್ರೋ ಸಕ್ಕತ್ತಾಗಿದ್ದಾರೆ. ಆದಿ ಇವಾಗ ಫೋಟೋ ತೆಗೆಸ್ಕೊಂಡು ಸರ್ ಇಲ್ಲಿವರೆಗೂ ಇಂಥ ಕನ್ನಡ ಮೂವಿ ನಾವು ನೋಡಿಲ್ಲ. ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡಿದ್ದೀವಿ ಇಂಥ ಮೂವೀಸ್, ಥ್ರಿಲ್ಲಿಂಗ್ ಮೂವೀಸ್. ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂಥ ಮೂವೀಸ್ ನೋಡ್ತಾ ಇದ್ದೀವಿ. ಫುಲ್ ಖುಷಿ ಆಗ್ತಾ ಇದೆ. ಅದು ಇಂಥ ಆಕ್ಟರ್, ಹೊಸಬ ಆಕ್ಟರ್ ಒಬ್ಬರು ಸಿಕ್ಕಿದ್ದಾರೆ ಕನ್ನಡಕ್ಕೆ. ವಿಲನ್ ಪಾತ್ರ ಇಷ್ಟು ಸಖತ್ತಾಗಿ ಮಾಡಿದ್ದಾರೆ. ಆಕ್ಟಿಂಗು ತುಂಬ ಖುಷಿ ಆಗ್ತಾ ಇದೆ. ಸೂಪರ್. ನಾವು ಎಲ್ಲ ಕಡೆ ರಿವ್ಯೂ ಕೊಡ್ತೀವಿ, ಬ್ಲಾಗ್ಸ್. ಶೆಟ್ರ್ ಆ್ಯಕ್ಟಿಂಗ್ ಆ್ಯಕ್ಚುಲಿ ನೋಡಿದ್ದೀವಿ ನಾವು, ಅದು ಹೇಳಂಗೆ ಇಲ್ಲ. ಈ ಹೊಸ ಹುಡುಗ ಇದ್ದಾರಲ್ಲ, ಆದಿ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸೂಪರ್ ಸರ್. ಒಳ್ಳೆ ಮಲಯಾಳಿ ಫಿಲ್ಮ್ಗಳು ನೋಡಿದಂಗೆ ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಈ ಥರ ಪ್ರಯತ್ನಗಳು ಬಂದರೆ ಎಲ್ಲೋ ಇದ್ದೀವಿ, ಮುಂದೆ ಎಲ್ಲೋ ಸೂಪರ್ ಸರ್, ಸೂಪರ್. ಎಲ್ಲರೂ ನೋಡಬೇಕು. ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಕನ್ನಡಿಗರು ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ದಯವಿಟ್ಟು OTT ಕಾಯಬೇಡಿ ಯಾರು. ದಯವಿಟ್ಟು ಸಿನಿಮಾದಲ್ಲಿ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಕನ್ನಡದ ಈ ಥರ ಮೂವಿಗಳು ನೋಡಿ ತುಂಬ ಇದಾಗಳಾಗಿತ್ತು. ಹೊಸ ಥರ ಚೆನ್ನಾಗಿದೆ ಮೂವಿ. ವಿಲನ್ ಕ್ಯಾರೆಕ್ಟ್ರು ಹೊಸಬ್ರಾಗಿರೋ ಸಗಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಹೀರೋಗಿಂತ ವಿಲನ್ ಇಷ್ಟ. ಸ್ಟಾರ್ಟಿಂಗ್ ಹಿಡಿದ್ರೆ ಎಂಟು ಚೆನ್ನಾಗಿದೆ ಮೂವಿ, ಕನ್ಸ್ತಾಗಿದೆ. ಒಂಚೂರು ಬೋರಿಂಗ್ ಅಂತ ಇಲ್ಲ. ಬಟ್ ಎಲ್ಲ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡೋ ಮೂವಿನೇ ಇದು. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. OTT ಅಂತೂ ವೆಯ್ಟ್ ಮಾಡಿ. ಸಸ್ಪೆನ್ಸ್ ಇದೆ, ಕೊನೆವರೆಗೂ ಕಿಲ್ಲರ್ ಯಾರು ಗೊತ್ತಾಗದೆ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಎಲ್ಲರೂ ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಕ್ಯಾರೆಕ್ಟರ್ ಚೆನ್ನಾಗಿತ್ತು.
ಕನ್ನಡ ಫಿಲಿಮ್ ಇನ್ನೂ ಚೆನ್ನಾಗಿ